ನಮ್ಮ ಜೊತೆ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಮಾತಾಡ್ತಾ ಹೇಳಿದ್ರೆ 4 ಜನರೇಷನ್ ಇಂದ ಕೂಡ ನಾನು ಶಾಸಕನಾಗಿದ್ದೀನಿ ಅಂತ. ಆಯ್ತು. ನಾನು ಕಾಂಗ್ರೆಸ್ ಸೇರಿ 60 ವರ್ಷ, ಶಾಸಕನಾಗಿ 49ನೇ ವರ್ಷ, ಅತ್ಯಂತ ಹಿರಿಯ ಸಚಿವನು ಕೂಡ ಆಗಿದ್ದಂಥವನು. ಆದರೆ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದಾಗ ಉಸಿರು ಕಟ್ಟುವಂಥ ವಾತಾವರಣ ಆಗಿದೆ. ನನಗಿನ್ನ ಜಾಸ್ತಿ ನನಗೆ ಸ್ಪಂದಿಸ್ತಕ್ಕಂಥವ್ರು ನನ್ನ ಜಿಲ್ಲೆಯ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಎಲ್ಲೋ ಒಂದು ಕಡೆಗೆ ಅವಮಾನ ಆಗಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬಂದಿದೆ. ಹಾಗಾಗಿ ಹೊರಗಡೆ ಬರಬೇಕು, ಇದರಿಂದ ಬಿಟ್ಟು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜೀನಾಮೆ ಸಲ್ಲಿಸಿಯೇ ನಮ್ಮ ಮುಖ ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒತ್ತಡದಲ್ಲಿ ನಾನಿದ್ದೇನೆ. ಒಂದು ಕಡೆ ಪಕ್ಷದ ನಡವಳಿಕೆಗಳು ಸಮಾಧಾನ ತರ್ತಾ ಇಲ್ಲ, ಆದಾಗ್ಯೂ ಕೂಡ ಜನರು ಕೂಡ ನಮ್ಮನ್ನು ಬಿಡ್ತಾ ಇಲ್ಲ. ಈ ಒತ್ತಡದಲ್ಲಿದ್ದೇವೆ. ಸಭೆ ಮಾಡಿ ತೀರ್ಮಾನ ಮಾಡುವಣ ಅಂತನಾ ಸರ್, ಅಥವಾ ರಾಜೀನಾಮೆ ಸಲ್ಲಿಕೆ ಮಾಡೋಣ ಅಂತ? ಯಾಕಂದ್ರೆ ಮತ್ತೊಂದ್ ಕಡೆ ಹೈಕಮಾಂಡ್ ಹೇಳಿದ್ದಾರೆ ಪುರಸ್ಕರಿಸಿ, ಯಾಕಂದ್ರೆ ತಾಳ್ಮೆಯಿಂದ ಕಾಯ್ಬೇಕು ಅನ್ನೋ ಒಂದು ಸಂದೇಶ ಕೂಡ ರವಾನೆ ಮಾಡಿದ್ರು. ನೋಡಿ, ನಾನೇನು ಮಗುವಲ್ಲ. 40 ಅತ್ಯಂತ ಹಿರಿಯ ಶಾಸಕ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥವನು ನಾನೇ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ನಾನೇ. ಒಂದೇ ಪಕ್ಷ, ಒಂದೇ ಪಾರ್ಟಿ, ಒಂದೇ ಕ್ಷೇತ್ರ, ಒಂದೇ ಮನೆಯಲ್ಲಿ 50 ವರ್ಷ ಮುಗಿಸ್ತಾ ಇರತಕ್ಕಂಥವ್ರು ನಾನು ಒಬ್ಬನೇನೆ. ನನಗೆ ಅದಕ್ಕೆ ಬೆಂಬಲ ಕೊಟ್ಟಂಥವ್ರು ಜನರ ಭಾವನೆಗೂ ಸ್ಪಂದಿಸ್ಬೇಕಾಗ್ತದಲ್ಲ. ಅವರ ಮಾತನ್ನ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಗೆಲ್ಸೋರು ಸೋಲ್ಸೋರು ಅವರೇ. ಅವರ ನಿರೀಕ್ಷೆ ಅಂತ ನಾವು ನಡಿಬೇಕಾಗ್ತದೆ. ಜನರಿಗೆ ಯಾವ ರೀತಿಯ ಮೆಸೇಜ್ ಹೋಗುತ್ತೆ ಸರ್? ಅಂದ್ರೆ ಫಸ್ಟ್ ಸಚಿವ ಸಂಪುಟದಲ್ಲೂ ಕೂಡ ಅಸಮಾಧಾನ ಆಯ್ತು, ಈ ಬಾರಿನೂ ಕೂಡ ಅಸಮಾಧಾನ ಆಯ್ತು. ಜನ ಬೈತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಕಾವೇರಿ ಗಲಾಟೆ ಇದೆ, ಎಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕು, ಇಂಥ ಹೊತ್ತಿನಲ್ಲಿ ಇದು ಬೇಕಾ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳು ಕೂಡ ಕೇಳಬೇಕು. ಅಲ್ಲ, ಜನಾಭಿಪ್ರಾಯ ಇರ್ತಕ್ಕಂಥವ್ರ ಮುಖಂಡರುಗಳು ಪ್ರತಿನಿಧಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಅನುಮಾನ ಬರ್ತಿರಲಿಲ್ಲ. ಈ ಪಟ್ಟಿ ನೋಡಿದ್ರೆ ಯಾರಿಗೆ ಸಮಾಧಾನ ಬರ್ತದೆ? ಕಾಂಗ್ರೆಸ್ ಅಲ್ಲಿ ಇದ್ದಿದ್ದೇ ಅಪರಾಧನ ಅಂತ ಅನ್ನಿಸ್ತಾ ಇದೆ. ಮಂಕಾಳ್ ವೈದ್ಯ ಅವರನ್ನ ತೆಗೆದು ಈಗ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಲಾಸ್ಟ್ ಮೂವ್ಮೆಂಟ್ ಕೊಟ್ಟಿರೋ ವಚನ ಸ್ವೀಕಾರ ಮಾಡೋದಕ್ಕೆ ಎಷ್ಟೆಷ್ಟು ಜನ ಬದಲಾಗ್ತಾರೋ, ಯಾವ್ಯಾವ ಒತ್ತಡ ತರಗ ಬರುತ್ತೋ, ಯಾವ್ಯಾವ ಗ್ರೂಪ್ ವರ್ಕ್ ಮಾಡುತ್ತೋ ಗೊತ್ತಿಲ್ಲ. ನಮ್ಗೆ ಅನುಮಾನಗಳಿದೆ, ಅದು ನೋಡೋಣ. ಇವಿಷ್ಟು ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.